ಇದು ರಿವ್ಯೂ ಅಲ್ಲ. ಇನ್ಫ್ಯಾಕ್ಟ್ ಈ ವಾರದಲ್ಲಿ ನನಗೆ ಈ ಚಿತ್ರವನ್ನು ನೋಡಲಿಕ್ಕೆ ಸಮಯವೂ ಇರಲಿಲ್ಲ. ಆದರೂ ಇಷ್ಟೊಂದು ಜನ ಇಷ್ಟೆಲ್ಲ ಟ್ರಾಲ್ ಮಾಡ್ತಾ ಇದ್ದಾರಲ್ಲ, ಯಾಕೆ ನೋಡೇ ಬಿಡೋಣ ಅಂತ ನೋಡಿದ ಚಿತ್ರ ಇದು. ಹಾಗೆ ನೋಡಿದ ಮೇಲೆ ಈ ಚಿತ್ರ ನನ್ನಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ, ಒಂದು ದೊಡ್ಡ ಭಯವನ್ನ ಹುಟ್ಟಿಸ್ತು. ಆ ಪ್ರಶ್ನೆ ಏನು ಅಂತಂದ್ರೆ, ಹೇಗೆ, ಹೌ ಅನ್ನೋದು. ಇನ್ನು ಆ ಭಯ, ಒಂದು ಚಿತ್ರವನ್ನ ಮಾಡೋದು ತುಂಬಾನೇ ಕಷ್ಟ ಅಂತ ನನಗೂ ಗೊತ್ತು. ಆದರೆ ಈ ರೀತಿಯ ಈ ಮಟ್ಟದ ತಪ್ಪುಗಳು ಆಗ್ಬಿಡಬಹುದಾ ಒಂದು ಚಿತ್ರದ ನಿರ್ಮಾಣದಲ್ಲಿ ಅನ್ನೋದೇ ಆ ಭಯ. ಈ ಪ್ರಶ್ನೆ, ಈ ಭಯ ಇವೆರಡನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಈ ಚಿತ್ರದ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ. ಅಂದಹಾಗೆ ದ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಅನ್ನೋ ಚಾನೆಲ್ನಲ್ಲಿ ನನ್ನ ಕೆಲವು ಕನ್ನಡ ಚಿತ್ರಗಳ ವಿಮರ್ಶೆಗಳು, ಸಂದರ್ಶನಗಳು ಇಂಗ್ಲಿಷ್ನಲ್ಲಿ ಇನ್ನು ಮುಂದೆ ಬರೋದಿದೆ. ಅದು ಭೈರತಿ ರಣಗಲ್ ರಿವ್ಯೂ ಇಂದ ಶುರು ಆಗಿದೆ. ದ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಚಾನೆಲ್ನಲ್ಲಿ ನನ್ನ ರಿವ್ಯೂ ಇದೆ, ದಯವಿಟ್ಟು ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಈ ಪಯಣಕ್ಕೂ ನಿಮ್ಮ ಬೆಂಬಲ ಇರುತ್ತೆ ಅಂತ ನನಗೆ ಗೊತ್ತು, ಅದಕ್ಕಾಗಿ ಧನ್ಯವಾದಗಳು. ಸರಿ, ಕಂಗುವಾ ಕಡೆ ಬರೋಣ. ನಿರ್ದೇಶಕ ಶಿವ ಅವರು ಸಿನಿಮಾಟೋಗ್ರಾಫರ್ ಆಗಿ ಶುರು ಮಾಡಿ ಇವರು ನಿರ್ದೇಶಕರಾದವರು. ಕಂಗುವಾ ಅವರ 10ನೆಯ ಚಿತ್ರ ಅಂತ ಅನ್ಸುತ್ತೆ. ನಿರ್ಮಾಪಕ ಜ್ಞಾನವೇಲ್ ರಾಜಾ ಅವರು. ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ ಅಂತ ಸೇರಿಸಿ ಅವರು ಅದೆಷ್ಟೋ ಚಿತ್ರಗಳನ್ನು ಮಾಡಿದ್ದಾರೆ. ಈಸಿಲಿ 20ಕ್ಕೂ ಹೆಚ್ಚು ಅಂತೂ ಇದ್ದೇ ಇರುತ್ತೆ. ಇನ್ನು ನಾಯಕ ನಟ ಸೂರ್ಯ ಅವರು 40+ ಫಿಲ್ಮ್ಸ್, ಅವರದೇ ಒಂದು ಚಿತ್ರ ನಿರ್ಮಾಣದ ಸಂಸ್ಥೆ ಕೂಡ ಇದೆ. ಇಷ್ಟೆಲ್ಲ ಟ್ಯಾಲೆಂಟ್, ಇಷ್ಟೆಲ್ಲ ಅನುಭವವನ್ನ ಇಟ್ಟುಕೊಂಡು ಈ ರೀತಿಯ ಚಿತ್ರವನ್ನ ಹೇಗೆ ಮಾಡಿದ್ರು? ಬರವಣಿಗೆ, ಎಕ್ಸಿಕ್ಯೂಷನ್ ಎರಡರಲ್ಲೂ ದೊಡ್ಡದಾಗಿ ಎಡವಿರೋ ಚಿತ್ರ ಇದು. ಅನ್ಫಾರ್ಚುನೇಟ್ಲಿ ಎಕ್ಸಿಕ್ಯೂಷನ್ ಅಂತ ನೋಡಿದಾಗ ಸೆಟ್ಸು, ಪ್ರಾಪ್ಸು, ಎಲ್ಲರ ಎಫರ್ಟು ಇವೆಲ್ಲವೂ ಇದೆ. ಆದರೆ ಮ್ಯೂಸಿಕ್, ಎಡಿಟ್, CG, ನಟರ ನಟನೆ ಇವೆಲ್ಲವೂ ಕೂಡ ಎಕ್ಸಿಕ್ಯೂಷನ್ನ ಭಾಗವೇ ಅಲ್ವಾ? ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟೆಲ್ಲ ತಪ್ಪುಗಳು ಹೇಗೆ ಆದವು? ನಟನೆ ಲೌಡ್, ಮ್ಯೂಸಿಕ್ ಲೌಡರ್, CGಯಿಂದ ಆ ವಿಜುವಲ್ಸ್ನಲ್ಲಿ ಕ್ಲಾರಿಟಿ ಇಲ್ಲ, ಆ ಎಡಿಟ್ಸ್ನಲ್ಲಿ ಇದ್ದ ಕಟ್ಸು, ಕ್ಯಾಮ್ರಾದು ಕಂಟಿನ್ಯೂಸ್ ಮೂಮೆಂಟು ಇವೆಲ್ಲವೂ ನಿಜವಾಗ್ಲೂ ತಲೆನೋವನ್ನು ತಂದುಕೊಡ್ತು, ಎಕ್ಸಾಜರೇಷನ್ನೇ ಅಲ್ಲ. ಈ ರೀತಿಯ ನಾಯ್ಸಿ ಮೆಸ್ ಆಫ್ ಅ ಫಿಲ್ಮ್ ಹೇಗೆ ಕ್ರಿಯೇಟ್ ಆಯಿತು? ತಂಡದಲ್ಲಿ ಒಬ್ಬರಾದರೂ ಹೇಳಿಲ್ವಾ, ಇಲ್ಲ ಈ ಬರವಣಿಗೆ ಸರಿ ಇಲ್ಲ, ಈ ದೃಶ್ಯ ಸರಿಯಾಗಿ ನಡೀತಾ ಇಲ್ಲ, ಈ ಶಾಟ್ ಸರಿಯಾಗಿ ಬರ್ತಾ ಇಲ್ಲ, ಈ ನಟನೆ ಸ್ವಲ್ಪ ಲೌಡ್ ಆಗಿದೆ, ಇವೆಲ್ಲವೂ ಯಾರೂ ಹೇಳಿಲ್ವಾ ಅನ್ನೋದೇ ಒಂದು ಪ್ರಶ್ನೆ. ನಾನು ಮೊದಲೇ ಹೇಳಿದ ಹಾಗೆ ಈ ಚಿತ್ರವನ್ನ ಟೀಕೆ ಮಾಡಲು ಈ ವಿಡಿಯೋ ಅಲ್ಲ. ಆದರೆ ಅನುಭವಸ್ಥರೇ ಈ ರೀತಿಯ ತಪ್ಪುಗಳನ್ನ ಮಾಡಿದ್ರೆ ಹೊಸದಾಗಿ ಬರ್ತಿರೋರು ಸ್ವಲ್ಪನಾದ್ರೂ ಹೆದರ್ತಾರೆ ಅಲ್ವಾ? ಹಾಗೇನೆ ಪ್ರೊಡ್ಯೂಸರ್ಸ್ ಕೂಡ ದುಡ್ಡು ಹಾಕ್ಲಿಕ್ಕೆ ಭಯ ಪಡ್ತಾರೆ ಅಲ್ವಾ? ಕೆಲವು ಒಳ್ಳೆ ಐಡಿಯಾಸ್ ಇವೆ. ಈ ಚಿತ್ರವನ್ನ ನಾವು ಅಪ್ಪ ಮಗ ಎಂಬ ಸಂಬಂಧದ ಬಗ್ಗೆ ಇರೋ ಒಂದು ಕಥೆಯಾಗಿ ಕೂಡ ನೋಡಬಹುದು. ಸ್ವಂತ ಮಗನೇ ಆಗಿರ್ಬೇಕಾ? ಸ್ವಂತ ಮಗ ಅಂದ್ರೆ ಯಾರು? ಇದರ ಮೇಲೆ ನಿಂತಿದೆ ಈ ಕಥೆ. ಇನ್ಫ್ಯಾಕ್ಟ್ ಕೊನೆಯಲ್ಲಿ ಬರೋ ಒಂದು ಕ್ಯಾಮಿಯೋ ಕೂಡ ಇದರ ಮೇಲೆ ನಿಂತಿದೆ. ಬಾಳ ದಾರಿಯಲ್ಲಿ ಬೇರೆಯಾದರೂ ಚಂದಿರ ಬರುವನು ನಮ್ಮ ಜೊತೆ ಅನ್ನುವ ಹಾಗೆ ಈ ಭೂಮಿ ಮೇಲೆ ನಡೆಯುತ್ತಿರುವ, ನಡೆಯಲಿರುವ ಎಲ್ಲದಕ್ಕೂ ಆ ಚಂದಿರನೇ ಸಾಕ್ಷಿ ಅನ್ನುವ ಒಂದು ಐಡಿಯಾ ಕೂಡ ಇದೆ. ಇಡೀ ಕಾಡನ್ನೇ ಒಂದು ಯುದ್ಧದಲ್ಲಿ ಆಯುಧವಾಗಿ ಬಳಸ್ಕೊಳ್ಳೋದು, ಒಬ್ಬ ವ್ಯಕ್ತಿ ತನ್ನ ಕೈಯನ್ನು ತಾನೇ ಕತ್ತರಿಸ್ಕೊಳ್ಳೋದು, 25 ಹೆಂಗಸರ ಒಂದು ಹಿಂಡು 15 ಗಂಡಸರ ಒಂದು ಹಿಂಡನ್ನ ಸಾಯಿಸೋದು, ಯುದ್ಧ ಮಾಡಿ ಸಾಯಿಸೋದು, ಯುದ್ಧವೇ ಅವರ ನಶೆ ಅನ್ನೋ ಐಡಿಯಾ. ಪುಣ್ಯಕೋಟಿಯ ಆಂಗಲ್ಲು, ಯುವರಾಜನಾಗಿರೋನು ಮಹಾರಾಜನ ಎತ್ತರಕ್ಕೆ ಹೇಗೆ ಬೆಳೆದ ಅನ್ನೋ ಐಡಿಯಾ. 5 ಪಂಗಡಗಳು, ರೋಮನ್ ಆರ್ಮಿ, ಒಂದು ಫೈಟ್ ಸೀಕ್ವೆನ್ಸ್ ನಲ್ಲಿ 1070ರಲ್ಲಿ ಹೇಗೆ ನಡೆಯಿತು, ಅದೇ 2024ರಲ್ಲಿ ಹೇಗೆ ನಡೀತು ಅನ್ನೋದನ್ನ ಇಂಟರ್ ಕಟ್ ಮಾಡೋದು, ಅಲ್ಲಿ ಹಡಗು, ಇಲ್ಲಿ ಒಂದು ಕಾರ್ಗೋ ಫ್ಲೈಟು, ಇವೆಲ್ಲವೂ ಒಳ್ಳೆ ಐಡಿಯಾಸೇ. ಆದರೆ ಇವುಗಳ ಇಂಪ್ಯಾಕ್ಟ್ ಕೇವಲ ಒಂದು 10% ಇರಬಹುದೇನೋ ಇಡೀ ಚಿತ್ರದಲ್ಲಿ. ಕ್ಷಮಾಪಣೆ ಅನ್ನೋದು ಈ ಕಥೆಯ ಒಂದು ಕೋರ್ ಐಡಿಯಾ. ಆದರೆ ಕಂಗುವಾ ಕಡೆಯಿಂದ ಆದ ಅಪರಾಧವೇನು ಅನ್ನೋದನ್ನ ತುಂಬಾ ಬಲವಾಗಿ ಎಸ್ಟಾಬ್ಲಿಷೇ ಮಾಡಿಲ್ಲ. ಲಾಜಿಕ್, ಸಿನಿಮ್ಯಾಟಿಕ್ ಲಿಬರ್ಟಿ ಇವುಗಳ ಬಗ್ಗೆ ಈ ಚಿತ್ರದ ವಿಚಾರದಲ್ಲಿ ಮಾತಾಡೋದೇ ತಪ್ಪು. ಇಬ್ಬರು ವ್ಯಕ್ತಿಗಳು ಅಕ್ಕಪಕ್ಕದಲ್ಲೇ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ, ಆದ್ರೂ ಕಿರ್ಚಾಟ. ಅದೆಷ್ಟೋ ದೂರದಲ್ಲಿ ಹಡಗೊಂದ್ರಲ್ಲಿ ಬರ್ತಿರೋ ಒಬ್ಬ ವ್ಯಕ್ತಿ ಇನ್ನದೆಷ್ಟೋ ದೂರದಲ್ಲಿರೋ ಕಾಡ್ನಲ್ಲಿ ಯುದ್ಧ ಮಾಡ್ತಿರೋ ವ್ಯಕ್ತಿ ಜೊತೆಗೆ ಮಾತಾಡೋದು. ದೂರದ ಬೆಟ್ಟದಲ್ಲೋ ಕಾಡ್ನಲ್ಲೋ ಇರೋ ಒಬ್ಬ ವ್ಯಕ್ತಿಗೆ ಈ ಕಡೆ ಇನ್ನೂ ದೂರದಲ್ಲಿರೋ ಪ್ರದೇಶದಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಒಂದು ವಿಂಡ್ ಇನ್ಸ್ಟ್ರೂಮೆಂಟ್ ನ ಮೂಲಕ ಸಂದೇಶವನ್ನ ಕಳಿಸೋದು. ಸರಿ, ಅದು ಪಾಸಿಬಲ್ ಏನೋ, ಅವ್ರು ಅದನ್ನ
ಡಿಸೈಫರ್ ಮಾಡೋ ಟೆಕ್ನಿಕ್ಗಳನ್ನು ಇಟ್ಕೊಂಡಿದ್ರೋ ಏನೋ. ಆದರೆ ಅದನ್ನು ಒಂದು ಪಾಸಿಂಗ್ ಲೈನ್ನಲ್ಲೋ ಅಥವಾ ಒಂದು ಮಾಂಟಾಜ್ನಲ್ಲೋ ಎಸ್ಟಾಬ್ಲಿಷ್ ಮಾಡಿ ಅಲ್ಲ. ಆಕ್ಷನ್, ಬ್ಲಡ್, ಗೋರ್, ಬರ್ಬರತೆ ಇದೆಲ್ಲವನ್ನು ತೋರಿಸಿ, ಆದರೆ ಸ್ವಲ್ಪನಾದರೂ ನೋಡುವ ಹಾಗೆ ತೋರಿಸಿ. ಇವೆಲ್ಲದರ ಮೇಲೆ ಸಿನಿಮಾ ಪ್ರಮೋಷನ್ ವೇಳೆಯಲ್ಲಿ ಇಷ್ಟ ಬಂದ ಹಾಗೆ ಮಾತಾಡೋದು, ತಪ್ಪು ತಪ್ಪಾಗಿ ಹೈಪ್ ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಪಡೋದು. ಚಿತ್ರದ ಆರಂಭದಲ್ಲಿ ಒಂದು ಅಲ್ಟ್ರಾ ಸಿಲ್ಲಿ ಗೋವಾ ಪೋರ್ಷನ್ ಇದೆ. ಆದರೆ ಈ ಕಂಗುವಾ ಪೋರ್ಷನ್ಗೆ ಚಿತ್ರ ಹೋದ ಮೇಲೆ ಅದನ್ನು ನೋಡ್ತಾ ನೋಡ್ತಾ ಹೇಗಾದರೂ ಆ ಗೋವಾ ಪೋರ್ಷನ್ ಬೇಗ ಬಂದ್ಬಿಡ್ಲಪ್ಪ ಅಂತ ಬೇಡ್ಕೊಳ್ತಾ ಇದ್ದೆ. ಆ ಸೆನ್ಸರಿ ಅಸಾಲ್ಟನ್ನು ತಡೆಯೋಕೆ ಆಗದೆ. ಅದು ನಡೆಯುವಾಗ ಇನ್ನೊಂದು ಯೋಚನೆ ಕೂಡ ಬಂತು. 2D ವರ್ಷನ್ ನೋಡ್ತಿರೋ ನನಗೆ ಹೀಗೆ ಅಂದರೆ ಇನ್ನು 3D ವರ್ಷನ್ ನೋಡಿದವರ ಗತಿ.